ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ಭಗದತ್ತನ ವೀರತೆ, ಅರ್ಜುನನ ಮೂಲಕ ಸಂಶಪ್ತರ ನಾಶ ಮತ್ತೆ ಭಗದತ್ತನ ವಧೆ, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಭೀಮಸೇನನ ಮುಂದೆ ವಿಶಾಲಕಾಯವಾದಂತಹ ಗಜದ ಮೇಲೆ ಕೂತ್ಕೊಂಡು ಪ್ರಾಗ್ಜ್ಯೋತಿಷ್ ನರೇಶನಾದಂತಹ ಭಗದತ್ತ ಭೀಮಸೇನನ ಮೇಲೆ ಆಕ್ರಮಣ ಮಾಡ್ತಾನೆ. ಅಂಜಲಿಕ ವೇದ ಅನ್ನೋದು ಗೊತ್ತಿರುತ್ತೆ. ಅಂದ್ರೆ ಏನು? ಆನೆಯ ಹೊಟ್ಟೆ ಮೇಲೆ ಒಂದು ಸ್ಥಾನ ವಿಶೇಷವನ್ನ, ಒಂದು ವಿಶೇಷವಾದ ಆ ಸ್ಥಾನದ ಮೇಲೆ ಕೈಯಿಂದ ತಟ್ಟೋದು, ಇದು ಆನೆಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಆ ರೀತಿ ವಿದ್ಯೆ ಗೊತ್ತಿರೋದ್ರಿಂದ ಅದನ್ನ ಅವನು ಪ್ರಯೋಗ ಮಾಡ್ತಾನೆ. ಅದರಿಂದ ಏನಾಯ್ತು? ಆನೆ ಭೀಮಸೇನನನ್ನ ಕೊಲ್ಲಬೇಕು ಅಂತ ಬಂದಿರುತ್ತಲ್ಲ, ಅದನ್ನ ವಶಪಡಿಸ್ಕೊಳ್ತಾನೆ. ಆದ್ರೂ ಕೂಡ ಆ ಆನೆಯನ್ನ ನೋಡಿ ಈ ಇಡೀ ಸೈನ್ಯ, ಪಾಂಡವರ ಇಡೀ ಸೈನ್ಯ ಹೆದರ್ಕೊಳ್ಳುತ್ತೆ. ಮತ್ತೆ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಭೀಮಸೇನ ಎಲ್ಲಿದ್ನೋ ಅಲ್ಲಿ ಹೋಗಿ ನಿಂತ್ಕೊಳ್ತಾರ ಅವರೆಲ್ಲರೂ ಕೂಡ. ಆಗ ಮಹಾರಾಜ ಯುಧಿಷ್ಠಿರ ಏನ್ ಮಾಡ್ತಾನೆ? ಪಾಂಚಾಲ ವೀರರನ್ನ ಜೊತೆಲ್ ಕರ್ಕೊಂಡು ರಾಜ ಭಗದತ್ತನನ್ನ ಎಲ್ಲಾ ಕಡೆಯಿಂದ ಮುತ್ತಿಗೆ ಹಾಕ್ತಾರೆ. ಮತ್ತ ಅವನ ಮೇಲೆ 100,000 ಬಾಣಗಳಿಂದ ದಾಳಿ ಮಾಡ್ತಾರೆ. ಆದ್ರೆ ಭಗದತ್ತ ಪಾಂಚಾಲ ವೀರರ ಆ ಪ್ರಹಾರವನ್ನ ತನ್ನ ಅಂಕುಶದಿಂದಲೇ, ತನ್ನ ಅಂಕುಶ ಇರುತ್ತಲ್ಲ ಅದರಿಂದನೇ ಅದನ್ನೆಲ್ಲ ವ್ಯರ್ಥಗೊಳಿಸ್ತಾನೆ. ಅಂದ್ರೆ ಅದೇನು ಆಗದೇ ಇಲ್ಲ ಅವನಿಗೆ. ಮತ್ತೆ ತನ್ನ ಆನೆಯಿಂದನೇ ಪಾಂಚಾಲ ಮತ್ತೆ ಪಾಂಡವ ವೀರರನ್ನು ಕೂಡ ತುಳಿಯೋದಕ್ ಶುರು ಮಾಡ್ತಾನೆ. ಆನೆನ ಮುಂದೆ ಕರ್ಕೊಂಡು ಹೋಗೋದು, ಆ ವೀರರನ್ನೆಲ್ಲ ತುಳಿಯೋದು, ಈ ರೀತಿ ಮಾಡ್ತಾನೆ. ಸಂಗ್ರಾಮ ಭೂಮಿಯಲ್ಲಿ ಇದು ಭಗದತ್ತನ ಬಹಳ ಅದ್ಭುತವಾದಂತಹ ಪರಾಕ್ರಮವಾಗಿತ್ತು. ಆಮೇಲೆ ದಶಾರ್ಣ ದೇಶದ ರಾಜ ಆನೆ ಮೇಲೆ ಹತ್ತಿ ಭಗದತ್ತನ ಮುಂದೆ ಬರ್ತಾನೆ. ಅವನು ಒಂದು ಆನೆಯನ್ನ ಹತ್ತಿ ಭಗದತ್ತನ ಮುಂದೆ ಬರ್ತಾನೆ. ಈಗ ಏನಾಯ್ತು? ಎರಡೂ ಆನೆಗಳ ನಡುವೆ ಭಯಂಕರವಾದಂತಹ ಯುದ್ಧ ಶುರುವಾಗುತ್ತೆ. ಭಗದತ್ತನ ಆನೆ ಹಿಂದೆ ಹೋಗಿ ನಂತರ ಒಂದೇ ಸರಿಗೆ ಯಾವ ರೀತಿ ಡಿಕ್ಕಿ ಹೊಡಿತು ಅಂತಂದ್ರೆ, ದಶಾರ್ಣ ರಾಜನ ಆನೆಯ ಮೂಳೆಗಳೇ ಮುರಿದು ಹೋಗುತ್ತೆ. ಆ ರೀತಿ ಅದು ಡಿಕ್ಕಿ ಹೊಡೆಯುತ್ತೆ. ಅವನ್ ತಕ್ಷಣ ಪೃಥ್ವಿ ಮೇಲೆ ಬಿದ್ದು ಹೋಗ್ತಾನೆ. ಅದೇ ಸಮಯಕ್ಕೆ ಭಗದತ್ತ 7 ಹೊಳಿತಾ ಇರುವಂತಹ ತೋಮರಗಳಿಂದ ಪೃಥ್ವಿ ಮೇಲೆ ಕುಳಿತಿದ್ದಂತಹ ದಶಾರ್ಣ ರಾಜನನ್ನ ಕೊಂದೇ ಬಿಡ್ತಾನೆ. ಈಗ ಯುಧಿಷ್ಠಿರ ಏನ್ ಮಾಡ್ದ? ಬಹಳ ಭಾರಿ ರಥ ಸೈನ್ಯವನ್ನ ತಗೊಂಡು ಭಗದತ್ತನನ್ನ 4 ಕಡೆಗಳಿಂದ ಮುತ್ತಿಗೆ ಹಾಕ್ತಾನೆ. ಅಂದ್ರೆ ಈಗ ಇವನು ಭಾರಿ ಬಲಶಾಲಿ ಭಗದತ್ತ. ಅವನನ್ನ ಹೇಗಾದ್ರೂ ಮಟ್ಟ ಹಾಕ್ಬೇಕು ಅಥವಾ ಅವನನ್ನು ಸೋಲಿಸ್ಬೇಕು ಅಂತ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾನೆ ಯುಧಿಷ್ಠಿರ. ಆಗ ಏನಾಯ್ತು? ಪ್ರಾಗ್ಜ್ಯೋತಿಷ್ ನರೇಶ ತನ್ನ ಆನೆಯನ್ನ ಇದ್ದಕ್ಕಿದ್ದ ಹಾಗೆ ಸಾತ್ಯಕಿಯ ರಥದ ಮೇಲೆ ಬಿಡ್ತಾನೆ. ಆನೆ ಅವನ ರಥವನ್ನ ಎತ್ತಿ ಬಹಳ ವೇಗವಾಗಿ ದೂರಕ್ಕೆ ಎಸೆಯತ್ತೆ. ಆದ್ರೆ ಸಾತ್ಯಕಿ ಏನ್ ಮಾಡ್ತಾನೆ? ರಥದಿಂದ ಎಗರಿ ಓಡ್ ಹೋಗ್ತಾನೆ. ಆಗ ಕೃತಿಕಾಳ ಮಗ ರುಚಿಪರ್ವ ಇರ್ತಾನಲ್ಲ, ಅವನು ಭಗದತ್ತನ ಮುಂದೆ ಬರ್ತಾನೆ. ಅವನು ಒಂದು ರಥದ ಮೇಲೆ ಸವಾರನಾಗಿರ್ತಾನೆ. ಅವನು ಕಾಲದ ಹಾಗೆ ಬಾಣಗಳ ಮಳೆಯನ್ನ ಸುರಿಸ್ತಾನೆ. ಆದ್ರೆ ಭಗದತ್ತ ಏನ್ ಮಾಡ್ದ? ಒಂದೇ ಬಾಣದಿಂದ ಅವನನ್ನ ಯಮರಾಜನ ಮನೆಗೆ ಕಳಿಸ್ತಾನೆ. ಅಂದ್ರೆ ಅವನು ಕೂಡ ಸತ್ ಹೋಗ್ತಾನೆ. ವೀರ ರುಚಿಪರ್ವ ಸತ್ತ ನಂತರ ಅಭಿಮನ್ಯು, ದ್ರೌಪದಿಯ ಮಕ್ಕಳು, ಚೇಕಿತಾನ, ದೃಷ್ಟಕೇತು ಮತ್ತೆ ಯುಯುತ್ಸು, ಈ ರೀತಿಯ ಯೋಧರೆಲ್ಲರೂ ಕೂಡ ಭಗದತ್ತನ ಆನೆಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಅದನ್ನ ನಾಶ ಮಾಡೋದಕ್ಕೋಸ್ಕರ ಅವರು ಅದರ ಮೇಲೆ ಬಾಣಗಳ ಮಳೆಯನ್ನ ಸುರಿಸ್ತಾರೆ. ಆದ್ರೆ ಯಾವಾಗ ಮಾವುತ ಅದನ್ನ ಅಂಕುಶ, ಈಟಿ ಮತ್ತೆ ಹೆಬ್ಬೆರಳಿನಿಂದ ತಿವಿತಾನೋ, ಅದು ಸೊಂಡಲನ್ನ ಎತ್ತಿ ಕಿವಿ ಮತ್ತೆ ಕಣ್ಣುಗಳನ್ನ ಸ್ಥಿರಗೊಳಿಸಿ ಶತ್ರುಗಳ ಕಡೆ ನಡೆಯುತ್ತೆ. ನೋಡಿ ಭಗದತ್ತ ಎಷ್ಟು ಪರಾಕ್ರಮಿ ಅಂತ. ಅವನನ್ನ ಸೋಲಿಸ್ಬೇಕು, ಅವನನ್ನ ಹೇಗಾದ್ರೂ ಮಾಡಿ ಹಿಂದಕ್ಕೆ ಕಳಿಸ್ಬೇಕು ಅಥವಾ ಸಾಯಿಸ್ಬೇಕು ಅನ್ನೋದಕ್ಕೆ ಎಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವನ ಆನೆನೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಈಗ ಏನಾಯ್ತು? ಅವನ ಕಡೆ ಈಗ ಏನಾಯ್ತು? ಅವನು ತಿವಿದಿದ್ರಿಂದ ಆ ಆನೆ ತುಂಬಾ ಅಲರ್ಟ್ ಆಗುತ್ತೆ. ಅದು ಯುಯುತ್ಸುವಿನ ಕುದುರೆಗಳನ್ನ ಕಾಲಿನಿಂದ ಅದ್ಮಿ ಅವನ ಸಾರಥಿಯನ್ನ ಕೊಂದು ಬಿಡುತ್ತೆ. ಆಗ ಯುಯುತ್ಸು ಏನ್ ಮಾಡ್ತಾನೆ? ತಕ್ಷಣ ರಥದಿಂದ ಎಗರಿ ಓಡ್ ಹೋಗ್ತಾನೆ. ಈಗ ಆನೆ ಮುಂದೆ ಯಾರೂ ನಿಲ್ಲಕ್ಕಾಗ್ತಾ ಇಲ್ಲ. ಬಂದವರೆಲ್ಲ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಓಡ್ ಹೋಗ್ತಾ ಇದ್ದಾರೆ. ಆಗ ಅಭಿಮನ್ಯು ಏನ್ ಮಾಡ್ತಾನೆ? ಅಭಿಮನ್ಯು 2 ಯುಯುತ್ಸು 10 ಮತ್ತೆ ದ್ರೌಪದಿಯ 5 ಜನ ಮಕ್ಕಳು ಮತ್ತೆ ದೃಷ್ಟಕೇತು 3 ಬಾಣಗಳನ್ನ ಬಿಟ್ಟು
ಅದನ್ನ ಗಾಯಗೊಳಿಸ್ತಾರೆ. ಶತ್ರುಗಳ ಬಾಣಗಳ ಸುರಿಮಳೆ ಅದಕ್ಕೆ ಬಹಳ ನೋವನ್ನ ಉಂಟು ಮಾಡುತ್ತೆ. ಮಾವುತ ಅದನ್ನ ಮತ್ತೆ ಯುಕ್ತಿಪೂರ್ವಕವಾಗಿ ಮುಂದೆ ನಡೆಸ್ತಾನೆ. ಅವನಿಗೆ ಎಲ್ಲಾ ರೀತಿಯ ಒಂದು ಟ್ರಿಕ್ಸ್ ಗೊತ್ತಿರುತ್ತೆ. ಆನೆನ ಹೇಗೆಲ್ಲ ಕಂಟ್ರೋಲ್ ಮಾಡ್ಬೇಕು ಅಂತ. ಸೊ ಮುಂದೆ ನಡೆಸ್ತಾನೆ. ಅದರಿಂದ ಕೋಪ ಮಾಡ್ಕೊಂಡು ಅದು ಶತ್ರುಗಳನ್ನ ಎತ್ತೆತ್ತಿ ತನ್ನ ಎಡಗಡೆ, ಬಲಗಡೆ ಎಲ್ಲ ಎಸೆಯೋದಕ್ಕೆ ಶುರು ಮಾಡುತ್ತೆ. ಇದರಿಂದ ಏನಾಯ್ತು, ಎಲ್ಲಾ ವೀರರಿಗೂ ಕೂಡ ಭಯ ಆವರಿಸ್ಕೊಳ್ಳುತ್ತೆ. ಗಜಾರೋಹಿಗಳು, ಅಶ್ವಾರೋಹಿಗಳು, ರಥಿಗಳು ಮತ್ತೆ ರಾಜರು ಎಲ್ರೂ ಕೂಡ ಹೆದರ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾರೆ. ಆ ಒಂದು ಸಮಯದಲ್ಲಿ ಅವರ ಕೋಲಾಹಲದಿಂದ ಬಹಳ ಭೀಷಣವಾದಂತಹ ಶಬ್ದ ಆಗೋದಕ್ಕೆ ಶುರುವಾಗುತ್ತೆ. ವಾಯು ಬಹಳ ವೇಗವಾಗಿ ಬೀಸ್ತಾ ಇತ್ತು. ಅದಕ್ಕೋಸ್ಕರನೇ ಆಕಾಶ ಮತ್ತೆ ಎಲ್ಲ ಸೈನಿಕರು ಕೂಡ ಧೂಳಿನಿಂದ ಮುಚ್ಚಿ ಹೋಗ್ತಾರೆ. ಅಂದ್ರೆ ಅಷ್ಟು ಧೂಳು ಆವರಿಸ್ಕೊಂಡ್ಬಿಡುತ್ತೆ. ಆ ರೀತಿ ಅಲ್ಲಿ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.